ಫೆಬ್ರವರಿ 1ನೇ ತಾರೀಕು ಇದೇ ಶನಿವಾರ ಏನು 8ನೇ ಸತತ ಬಜೆಟನ್ನು ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ಗೆ, ಸ್ಯಾಲ್ರಿಡ್ ಕ್ಲಾಸ್ ಪೀಪಲ್ಗೆ ಈ ಬಜೆಟ್ನಿಂದ ತೆರಿಗೆಗಳಲ್ಲಿ ಅತಿ ಹೆಚ್ಚು ವಿನಾಯಿತಿಗಳನ್ನು ಕೊಡ್ತಾರೆ. ಹಾಗೂ ಸಿನ್ಸಿಯರ್ ಆಗಿ ಟ್ಯಾಕ್ಸ್ ಕಟ್ಟುವಂತಹ ಈ ಸ್ಯಾಲ್ರಿಡ್ ಕ್ಲಾಸ್ಗೆ ಬೆನಿಫಿಟ್ಸ್ಗಳನ್ನು ಜಾಸ್ತಿ ಕೊಡ್ತಾರ ಅನ್ನುವ ನಿರೀಕ್ಷೆಗಳು ಖಂಡಿತವಾಗ್ಲೂ ಈ ಬಜೆಟ್ನಲ್ಲಿದೆ. ಆದರೆ ಒಂದು ಕಡೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನು ಹೇಳ್ತೀವಿ, ಅದು 4.9% ಆಫ್ GDP ಈ ಸಲ ಇದ್ದರೆ ಬರುವ ವರ್ಷದಲ್ಲಿ ಅಂದರೆ 2025-26ಕ್ಕೆ ಈ ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಆಸ್ ಎ ಪರ್ಸೆಂಟೇಜ್ ಆಫ್ GDP ಏನಿದೆ ಅದನ್ನು 4.5%ಗೆ ತರಬೇಕು. ಈ ಫಿಸಿಕಲ್ ಡೆಫಿಸಿಟ್ ಅಂದರೆ ಗೌರ್ಮೆಂಟಿನ ಆದಾಯ ಮತ್ತು ಗೌರ್ಮೆಂಟಿನ ಖರ್ಚನ್ನು ತಾವು ನೋಡಿದ್ರೆ ಖರ್ಚುಗಳೇ ಜಾಸ್ತಿ ಇದೆ, ಆದಾಯ ಕಡಿಮೆ ಇದೆ. ₹100 ಆದಾಯ ಇದ್ದರೆ ಖರ್ಚು ₹104.50 ಇದೆ. ಯಾವಾಗ ಖರ್ಚುಗಳು ಜಾಸ್ತಿ ಇರುತ್ತೋ, ಆದಾಯ ಕಡಿಮೆ ಇರುತ್ತೋ, ನೀವು ಬೇರೆ ಕಡೆಯಿಂದ ಸಾಲವನ್ನು ಮಾಡಬೇಕು, ಹೊರದೇಶಗಳಿಂದ ಬಾರೋಯಿಂಗ್ ಅಥವಾ ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟಿ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ಗೆ ಇದು ಖಂಡಿತವಾಗ್ಲೂ ದೇಶಕ್ಕೆ ಹೊರೆ ಆಗುತ್ತೆ. ಹಾಗಾಗಿ ಒಂದು ಕಡೆ ಫಿಸಿಕಲ್ ಡೆಫಿಸಿಟನ್ನು ಕಂಟ್ರೋಲ್ ಮಾಡಬೇಕು, ಮತ್ತೊಂದು ಕಡೆ ಟ್ಯಾಕ್ಸ್ ಬೆನಿಫಿಟ್ಸ್ಗಳನ್ನು ಮಿಡಲ್ ಕ್ಲಾಸ್ ಸ್ಯಾಲ್ರಿಡ್ ಕ್ಲಾಸ್ ಪೀಪಲ್ಗೂ ಕೊಡಬೇಕು. ಈ ಮಧ್ಯ ಜಾಗದಲ್ಲಿ ಎರಡನ್ನು ಬ್ಯಾಲೆನ್ಸ್ ಮಾಡುವಂತಹ ಪರಿಶ್ರಮವನ್ನು ಖಂಡಿತವಾಗ್ಲೂ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನಲ್ಲಿ ಮಾಡ್ತಾರ ಅಂತ ನೋಡಬೇಕು. 10 ಲಕ್ಷ ರೂಪಾಯಿವರೆಗೂ ಕೂಡ ಇನ್ಕಮ್ ಬಂದರೆ ಯಾವುದೇ ರೀತಿಯಾದ ತೆರಿಗೆಗಳನ್ನು ಕೊಡದೆ ಈ ಮಿಡಲ್ ಕ್ಲಾಸ್ ಸ್ಯಾಲ್ರಿಡ್ ಕ್ಲಾಸ್ ಪೀಪಲ್ ವರ್ಗದವರನ್ನು ಖಂಡಿತವಾಗ್ಲೂ ಉತ್ತೇಜನ ಕೊಡ್ತಾರೆ. ಅವ್ರಿಗೆ ಒಳ್ಳೆ ಬಿಗ್ ಬೆನಿಫಿಟ್ಸ್ಗಳನ್ನು ಈ ಬಜೆಟ್ನಲ್ಲಿ ಈ ಮುಖಾಂತರ ಕೊಡ್ತಾರ ಅನ್ನೋದನ್ನು ಅನೇಕ ಜನ ನಿರೀಕ್ಷಿಸ್ತಾ ಇದ್ದಾರೆ. ಒಂದು ಕಡೆ 10 ಲಕ್ಷದವರೆಗೂ ಕೂಡ ಎಕ್ಸಂಪ್ಷನ್ ಇನ್ಕಮ್ ಸ್ಲ್ಯಾಬ್ಸ್ಗಳಿಂದ ಕೊಡಬಹುದು ಅನ್ನುವ ನಿರೀಕ್ಷೆ ಇದ್ದರೆ, ಮತ್ತೊಂದು ಕಡೆ ಎಸ್ಪೆಷಲಿ ಮನೆ ಕಟ್ಟಬೇಕು ಅಂತಿರೋರಿಗೋಸ್ಕರ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಏನು ಹೌಸಿಂಗ್ ಲೋನ್ಸ್ಗಳ ಮೇಲೆ ಏನು ತೆರಿಗೆಗಳನ್ನು ಕೊಡ್ತಾರೆ ಆ ಟ್ಯಾಕ್ಸ್ ರೇಟ್ಸ್ಗಳಲ್ಲಿ ಮತ್ತಷ್ಟು ಆ ಎಕ್ಸಂಪ್ಷನ್ಸ್ ಲಿಮಿಟ್ಸ್ಗಳನ್ನು ಏನಾನ ಹೆಚ್ಚಳ ಮಾಡ್ತಾರ, 3 ಲಕ್ಷದವರೆಗೂ ಮಾಡಬಹುದಾ, ಅಪ್ ಟು 3 ಲ್ಯಾಕ್ವರೆಗೂ ಇನ್ಕ್ರೀಸ್ ಮಾಡ್ತಾರೆ ಆ ಲಿಮಿಟ್ಸ್ಗಳನ್ನು. ಅದೇ ರೀತಿ ಈಗೇನು ಓಲ್ಡ್ ರಿಜಿಮ್ ನ್ಯೂ ರಿಜಿಮ್ ಅಂತ ಅನೇಕ ಕನ್ಫ್ಯೂಷನ್ಸ್ಗಳಿದೆ, ಈ ಓಲ್ಡ್ ರಿಜಿಮನ್ನು ಸಂಪೂರ್ಣವಾಗಿ ತೆಗೆದು ಬರೀ ನ್ಯೂ ರಿಜಿಮ್ಗೆ ಏನಾನ ಹೋಗ್ತಾರ, ಹಾಗೂ ಟ್ಯಾಕ್ಸ್ ಸಡಲೀಕರಣ ಅಥವಾ ಸಿಂಪ್ಲಿಸಿಟಿ ಆಫ್ ಟ್ಯಾಕ್ಸೇಷನ್ ಅನ್ನ ಏನಾನ ಈ ಬಜೆಟ್ನಲ್ಲಿ ಖಂಡಿತ ತರುವ ಕಡೆ ನೋಡ್ತಾರ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಒಟ್ಟಾರೆ ಈ ಸಲದ ಬಜೆಟ್ಟಿನ ಗಾತ್ರ ಹತ್ತತ್ರ 48 ಲಕ್ಷ ಕೋಟಿ ರೂಪಾಯಿಗಳಿಂದ 50 ಲಕ್ಷ ಕೋಟಿ ರೂಪಾಯಿಗಳವರೆಗೂ ಕೂಡ ಈ ಸಲದ ಬಜೆಟ್ ಇರುತ್ತೆ. ಹಾಗೂ ತೆರಿಗೆಗಳಲ್ಲಿ ಎಸ್ಪೆಷಲಿ GST ಕಲೆಕ್ಷನ್ಸ್ ಖಂಡಿತವಾಗ್ಲೂ ಚೆನ್ನಾಗಿ ಆಗ್ತಾ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ಗಳಲ್ಲಿ ಇಂಡಿವಿಜುವಲ್ಸ್ ಹಾಗೂ ಕಾರ್ಪೊರೇಟ್ ಎರಡೂ ವಲಯದಿಂದ ಒಳ್ಳೆ ಟ್ಯಾಕ್ಸ್ ಕಲೆಕ್ಷನ್ಸು ಕೂಡ ಆಗ್ತಾ ಇದೆ. ಆದರೆ ದೇಶದ ಪ್ರಗತಿ ಅಥವಾ ಗ್ರೋತ್ ಏನಿದೆ ಅದು ಖಂಡಿತವಾಗ್ಲೂ ನೋಡಬೇಕಾಗತ್ತೆ. ಎಕ್ಸ್ಪೆಕ್ಟೇಷನ್ ಇರೋದು ಏನಿವಾಗ ಹತ್ತತ್ರ 6-7% ಗ್ರೋತನ್ನು ನಾವೇನು ಕೊಡ್ತಾ ಇದ್ದೀವಿ, ಇದನ್ನ ಖಂಡಿತ ಕನ್ಸಿಸ್ಟೆಂಟ್ ಆಗಿ ಮುಂದಿನ ದಿನಗಳಲ್ಲಿ ಮೇಂಟೈನ್ ಮಾಡ್ತಾರ. ಜೊತೆಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನೇನು ಸ್ಟೆಪ್ಸ್ಗಳನ್ನು ಮೆಷರ್ಸ್ಗಳನ್ನು ತಗೊಳ್ತಾರೆ. ಹಾಗಾಗಿ ಬೆಲೆಗಳು ಖಂಡಿತವಾಗ್ಲೂ ಸಾಮಾನ್ಯ ಜನಕ್ಕೆ ಇವತ್ತು ಏನು ಪ್ರೈಸಸ್ ಅಲ್ಲಿ ಇಳಿಕೆ ಬೇಕು, ಬೆಲೆಗಳು ದಿನನಿತ್ಯ ಬಳಸುವ ವಸ್ತುಗಳಲ್ಲಿ ಇಳಿಕೆ ಬೇಕು, ಅದರ ಕಡೆ ಖಂಡಿತವಾಗ್ಲೂ ಬಜೆಟ್ ಎಷ್ಟು ಗಮನ ಕೊಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಎಸ್ಪೆಷಲಿ ಅಗ್ರಿಕಲ್ಚರಲ್ ಸೆಕ್ಟಾರಲ್ಲಿ ಆಗಿರ್ಬೋದು, ರೂರಲ್ ಸೆಕ್ಟಾರ್ಗಳಲ್ಲಾಗಿರ್ಬೋದು, ಇಲ್ಲಿ ಯಾವ ರೀತಿ ಅವ್ರಿಗೆ ಆಲ್ಟರ್ನೇಟಿವ್ ಜಾಬ್ಸ್ ಕ್ರಿಯೇಷನ್ಸ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಅಲಾಂಗ್ ವಿತ್ ಯೂಸಿಂಗ್ ಟೆಕ್ನಾಲಜಿ ಜಾಬ್ ಕ್ರಿಯೇಷನ್ಸ್ಗಳಾಗಿರ್ಬೋದು, ಜೊತೆಗೆ MSMEಗೆ ಫಂಡ್ಸ್ ಕೊಡುವ ಮುಖಾಂತರ ಅಲ್ಲಿ ಉತ್ತೇಜನ ಕೊಡೋದಾಗಿರ್ಬೋದು, ಈ ಎಲ್ಲ ಕಡೆ ಏನಾನ ಗೌರ್ಮೆಂಟಿನ ಕಾನ್ಸಂಟ್ರೇಷನ್ ಇದೆಯಾ ಅನ್ನೋದನ್ನು ಕೂಡ ನೋಡಬೇಕು. ತುಂಬ ಇಂಪಾರ್ಟೆಂಟ್ ಅಂದರೆ ನನ್ನ ನಿರೀಕ್ಷೆ ಈ ಸಲದ ಬಜೆಟ್ ಖಂಡಿತವಾಗ್ಲೂ ರೈಲ್ವೆ ವಲಯದಲ್ಲಾಗಿರ್ಬೋದು ಹಾಗೂ ಏರ್ಪೋರ್ಟ್ ಮತ್ತು ವಾಟರ್ ರಿಸೋರ್ಸಸ್ ಹಾರ್ಬರ್ಸ್ ಈ ಪೋರ್ಟ್ಸ್ಗಳಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ಗಳು ಎಷ್ಟು ಮಾಡ್ತಾರೆ, ಹಾಗೂ ಮುಖ್ಯವಾಗಿ ಲಾಸ್ಟ್ ಬಜೆಟಲ್ಲಿ ತಾವೇನಾನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ಗಳ ಕಡೆ ಎಷ್ಟು ಮಾಡಿದ್ದಾರೆ ಅಂತ ನೋಡಿದ್ರೆ 11 ಕೋಟಿ ರೂಪಾಯಿಗಳನ್ನು 11.11 ಲ್ಯಾಕ್ ಕ್ರೋರ್ಸ್ಗಳ ಸ್ಪೆಂಡಿಂಗ್ ಏನಾಗಿತ್ತು ಅದನ್ನು ಈ ಸಲ 12 ಲಕ್ಷದ ಕೋಟಿವರೆಗೂ ಕೂಡ ಮಾಡುವ ನಿರೀಕ್ಷೆಗಳನ್ನು ಖಂಡಿತವಾಗ್ಲೂ ನಾವು ನೋಡ್ತಾ ಇದ್ದೀವಿ. ಹಾಗೂ ಡಿಫೆನ್ಸ್ ಸೆಕ್ಟಾರ್ ಇನ್ವೆಸ್ಟ್ಮೆಂಟ್, ಎಜುಕೇಷನ್ ಸೆಕ್ಟಾರ್ ಇನ್ವೆಸ್ಟ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟಾರ್ಸ್ಗೆ ಯಾವ ರೀತಿ ಫೋಕಸ್ ಅನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಹಾಗೂ ಎಲ್ಲರೂ ಇವತ್ತು ಯೂನಿಯನ್ ಬಜೆಟ್ ಅಲ್ಲಿ
ಅಪೋಸಿಷನ್ ಕೇಳೋದು ನಂಬರ್ ಒನ್ ಪ್ರಶ್ನೆ ಅಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗ್ತಾ ಇದೆ, ಸೃಷ್ಟಿಗಳು ಏನು ಈ ಕೆಲಸದ ವಲಯಗಳಲ್ಲಿ ಸೃಷ್ಟಿಗಳು ಎಷ್ಟು ಕೆಲಸ ಸೃಷ್ಟಿ ಆಗ್ತಿದೆ, ಅದು ನೇರವಾಗಿರ್ಬೋದು ಪರೋಕ್ಷವಾಗಿರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳ ಕ್ರಿಯೇಷನ್ ಕಡೆ, ಅದು ಈಗ ನಡೀತಿರುವಂತಹ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯುಗದಲ್ಲಿ ಈ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಜಾಬ್ ಕ್ರಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆ ನೋಡೋದಾಯ್ತು ಅಂದ್ರೆ ಈ ಬಜೆಟ್ನಲ್ಲಿ ಗ್ರೋತ್ ಅಥವಾ ದೇಶದ ಪ್ರಗತಿ, ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಇಳಿಕೆ, ಫಿಸಿಕಲ್ ಡೆಫಿಸಿಟ್ ಅನ್ನ ಕಂಟ್ರೋಲ್ ಮಾಡಿಬಿಟ್ಟು ಅದು ಕೂಡ ಇಳಿಕೆಯಲ್ಲಿ ಹೋಗುವಂತಹ ಕಡೆ ಖಂಡಿತ ಗಮನ, ಸ್ಯಾಲ್ರಿಡ್ ಕ್ಲಾಸ್ ಹಾಗೂ ಮಿಡಲ್ ಕ್ಲಾಸ್ ವರ್ಗದವರಿಗೆ ತೆರಿಗೆಗಳ ವಿನಾಯಿತಿಗಳನ್ನು ಏನು ಕೊಡ್ತಾರೆ ಅದು, ಅದರ ಜೊತೆಗೆ ಈ ಎಲ್ಲ ಟೋಟಲ್ ಆಗಿ ನೋಡಿದಾಗ ದೇಶ ಈ ವಿಶ್ವದಲ್ಲಿ ಇಂಡಿಯಾ ಏನು ಗ್ರೋತ್ ರೇಟ್ ಅನ್ನ ಕಾಣ್ತಾ ಇದೆ ಅದು ಯಾವ ರೀತಿ ಪ್ರಗತಿಯನ್ನ ಆಗುತ್ತೆ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ಗಳು ಯಾವ ರೀತಿ ಆಗುತ್ತೆ, ಇದು ಎಲ್ಲದಕ್ಕೂ ಮುಖ್ಯವಾಗಿ ಏನು MSME ಇಂದ ಕ್ರಿಯೇಟ್ ಆಗುವಂತಹ ಅನೇಕ ಜಾಬ್ಸ್ ಇದೆ, ಆ MSME ಕ್ಷೇತ್ರಕ್ಕೆ ಯಾವ ರೀತಿ ಅವರು ಉತ್ತೇಜನವನ್ನ ಕೊಡ್ತಾರೆ, ಫಂಡ್ಸ್ಗಳನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಈ ಬಜೆಟ್ನಿಂದ ನೋಡಬೇಕಾಗತ್ತೆ. ಆದರೆ ನನ್ನ ಪ್ರಕಾರ 8ನೇ ಬಾರಿಯ ಈ ಬಜೆಟ್ನಲ್ಲಿ ತೆರಿಗೆ 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 ಅನ್ನುವ ಬರೆಯನ್ನ ಎಳೆದಿ ನಿರ್ಮಲಾ ಸೀತಾರಾಮನ್ ಅವರು ತುಂಬಾನೇ ಅನ್ಪಾಪ್ಯುಲರ್ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಸೊ ನನ್ನ ನಿರೀಕ್ಷೆ ಬಜೆಟ್ ಮುಂಚೆ ಏನು ಅಂದ್ರೆ ಈ ಸಲದ ಬಜೆಟ್ನಲ್ಲಿ ಯಾವುದೇ ಹೊಸ ತೆರಿಗೆಗಳನ್ನು ಹಾಕದೆ ಹೋದ್ರೆ ಹಾಗೂ ಯಾವುದೇ ತೆರಿಗೆಗಳ ಏರಿಕೆಯನ್ನ ಮಾಡದೆ ಹೋದ್ರೆ ಅದೇ ಸಾಕು, ಈ ಬಜೆಟ್ ಸೂಪರ್ ಬಜೆಟ್ ಆಗುತ್ತೆ. ಯಾಕೆ ಅಂದ್ರೆ ಎಲ್ಲರ ನಿರೀಕ್ಷೆ ತುಂಬಾ ನೆಗೆಟಿವ್ ಆಗಿದೆ. 8ನೇ ಬಾರಿಗೆ ಫಿನಾನ್ಸ್ ಮಿನಿಸ್ಟರ್ ಏನ್ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನಲ್ಲಿ ಹೊಸ ತೆರಿಗೆಗಳನ್ನ ಹಾಕದೆ ಹೋದ್ರೆ, ಈಗಿರುವ ತೆರಿಗೆಗಳಲ್ಲಿ ಯಾವುದೇ ರೀತಿಯಾದ ಏರಿಕೆ ಮಾಡದೆ ಹೋದ್ರೆ ಅಷ್ಟೇ ಸಾಕು, ಈ ಬಜೆಟ್ ಸೂಪರ್ ಆಗಿರುತ್ತೆ. ಹಾಗೂ ಶೇರ್ ಮಾರ್ಕೆಟ್ ಕಡೆ ನೋಡಬೇಕು ಅಂದ್ರೆ ಈ ಸಲ ಮಾರ್ಕೆಟ್ ಆಲ್ರೆಡಿ ಕಳೆದ 4 ತಿಂಗಳಲ್ಲಿ ಸತತವಾಗಿ ಇಳಿಕೆಯನ್ನ ಕಂಡಿದೆ. ಷೇರುಪೇಟೆಯಲ್ಲಿ ಹತ್ತತ್ರ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕ್ಷೇತ್ರದ ಷೇರುಗಳಲ್ಲಿ 30-50% ಇಳಿಕೆಯನ್ನ ಕಳೆದ 4 ತಿಂಗಳಲ್ಲಿ ನಾವು ಕಂಡಿದ್ದೀವಿ. ಲಾರ್ಜ್ ಕ್ಯಾಪ್ ಕ್ಷೇತ್ರದ ಷೇರುಗಳೇ 10-15% ಇಳಿಕೆಯನ್ನ ಕೇವಲ 4 ತಿಂಗಳಲ್ಲಿ ಕಂಡಿದೆ. ಆದರೆ ಮಾರ್ಕೆಟ್ ತುಂಬಾನೇ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ಬಜೆಟ್ ಮುಂಚೆ, ನನ್ನ ಪ್ರಕಾರ ಬಜೆಟ್ ಆದ ನಂತರ, ಆಮೇಲೆ ಈ 31 ಮಾರ್ಚ್ ಈ ಫಿನಾನ್ಷಿಯಲ್ ಇಯರ್ ಮುಗಿದ ತಕ್ಷಣ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಏನು ಬರುತ್ತೆ ಅಲ್ಲಿಂದ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ನಾವು ಏರಿಕೆಯನ್ನ ಕಾಣಬಹುದು. ಇದು ಖಂಡಿತವಾಗ್ಲೂ ರೈಟ್ ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ಆದರೆ ಇನ್ವೆಸ್ಟ್ಮೆಂಟ್ ಅನ್ನ ಹೋಲ್ಡಿಂಗ್ ಕೆಪಾಸಿಟಿ ಹಾಗೂ ಒಳ್ಳೆ ಕಂಪನಿಗಳನ್ನ ಸೆಲೆಕ್ಟ್ ಮಾಡುವ ಕೆಪಾಸಿಟಿಯನ್ನು ಕೂಡ ನೀವು ಹೊಂದಿರಬೇಕು. ಈ ಟೈಮಲ್ಲಿ ಯಾರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಟ್ಲೀಸ್ಟ್ ಒಂದು 1 ಇಯರ್ 2 ಇಯರ್ 3 ಇಯರ್ ಈ ಲಾಂಗ್ ಪೀರಿಯಡ್ಗೆ ಹೋಲ್ಡ್ ಮಾಡ್ತಾರೆ ಅವ್ರಿಗೆ ಹೈಯೆಸ್ಟ್ ಲಾಭ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ಇಂಥ ಟೈಮ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಒಳ್ಳೆ ಕಂಪನಿಗಳಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ತಿದ್ದೀನಿ. ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಇವಾಗ ಸ್ಟೆಬಿಲಿಟಿ ಬಂದಿದೆ. ಏನು ಇಂಟರ್ನ್ಯಾಷನಲ್ ವಾರ್ಸ್ಗಳಾಗಿರ್ಬೋದು, ಇಸ್ರೇಲು ಇರಾನು ಇದೆಲ್ಲವೂ ಕೂಡ ಇವಾಗ ಮರ್ತೋಗಿದ್ದಾರೆ. ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ಸ್ಗಳಲ್ಲೂ ಕೂಡ ಸ್ಟೆಬಿಲಿಟಿ ಇದೆ. ಹತ್ತತ್ರ 7,000ದಿಂದ 7,500 ರೂಪಾಯಿ ಚಿನ್ನ ಪ್ರತಿ ಗ್ರಾಮ್ಗೇನಿದೆ. ಬೆಳ್ಳಿ ಏನು ಅದೇ 90,000 to 1 lakh ರೂಪಿ ಆ ರೇಂಜಲ್ಲಿದೆ. ಈ ರೇಟ್ಸ್ಗಳನ್ನೇ ಮುಂದುವರಿಸುತ್ತೆ. ಹಾಗೂ ಯಾವುದೇ ರೀತಿಯಾದ ಕಸ್ಟಮ್ ಡ್ಯೂಟಿ ಬದಲಾವಣೆಗಳನ್ನು ಕೂಡ ಚಿನ್ನ ಬೆಳ್ಳಿಯಲ್ಲಿ ಕಾಣದೇ ಇರ್ಬೋದು. ಸೊ ಹಾಗಾಗಿ ಈ ಸಲದ ಬಜೆಟ್ ಎಲ್ಲರಿಗೂ ಕೂಡ ಸಮತೋಲನದಿಂದ ಎಲ್ಲ ವಲಯದವರಿಗೂ ಕೂಡ ಬ್ಯಾಲೆನ್ಸ್ಡ್ ಬಜೆಟ್ ಅನ್ನು ಕೊಡ್ತಾರ ಅನ್ನೋದನ್ನ ನೋಡೋಣ. ನನಗೆ ಖಂಡಿತವಾಗ್ಲೂ ಪಾಸಿಟಿವ್ ಮೈಂಡ್ಸೆಟ್ ಹಾಗೂ ಆಶಾ ಭಾವನೆಯಿಂದ ಈ ಸಲದ ಬಜೆಟ್ ಖಂಡಿತವಾಗ್ಲೂ ಬ್ಯಾಲೆನ್ಸ್ಡ್ ಬಜೆಟ್ ಆಗಿರುತ್ತೆ ಅನ್ನೋದನ್ನ ನಾನು ನಿರೀಕ್ಷಿಸ್ತೀನಿ.